ಏನಂತಂದರೆ ಒಂದು ಸಾವಿನ ಜಾಲವನ್ನು ಒಂದು ಬಲೆಯನ್ನು ಬೀಸಿ ಲಕ್ಷ ಲಕ್ಷ ಜನರನ್ನು ಸಾವಿನೆಂದರದೆ ಬಲಿ ಪಡೆದುಕೊಂಡಂತಹ ಇದೇ ಕೊರೋನಾ ಈಗ ಮತ್ತೆ ವಕ್ಕರಿಸ್ಕೊಳ್ತಾಗಿದೆ. ಇಡೀ ವಿಶ್ವದಲ್ಲೇ ಈಗಾಗಲೇ ಕೆಲವೊಂದಿಷ್ಟು ಏಷ್ಯಾದ ರಾಷ್ಟ್ರಗಳಲ್ಲಿ ಅಂದರೆ ಸಿಂಗಪುರ್ ಆಗಿರಬಹುದು, ಕೆಲವೊಂದಿಷ್ಟು ಹಾಂಗ್ಕಾಂಗ್, ಚೀನಾ, ಹೀಗೆ ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿ ಕಾಣಿಸ್ಕೊಂಡಿದ್ದಂತಹ ಇದೇ ಕೊರೋನಾ ವೈರಸ್ ವೇರಿಯಂಟ್ ಈಗ ಭಾರತದಲ್ಲೂ ಕೂಡ ಕಾಣಿಸ್ಕೊಂಡಿದೆ. ಅದರಲ್ಲೂ ಈಗ ಕರ್ನಾಟಕದಲ್ಲಿ ನಿನ್ನೆ ಅಷ್ಟೇ 9 ಕೊರೋನಾ ಹೊಸ ಪ್ರಕರಣಗಳು ದಾಖಲಾಗಿವೆಯಂತೆ. ಜೊತೆಗೆ ಈಗ ಕರ್ನಾಟಕಕ್ಕೆ ಏನಂತಂದರೆ ಈ ಸುತ್ತಲೂ ಏನು ರಾಜ್ಯಗಳಿದಾವಲ್ಲ ಅವೇ ಕರ್ನಾಟಕಕ್ಕೆ ಮಗ್ಗಲು ಮುಳ್ಳಾಗಿ ಕಾಡ್ತಾಗಿದ್ದಾವೆ. ಕಳೆದ 2022ರಂದು ಕೂಡ ಅಷ್ಟೇ ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ ಹೀಗೆ ಸುತ್ತಮುತ್ತಲ ರಾಜ್ಯಗಳೇ, ನಾವು ಕರ್ನಾಟಕದಲ್ಲಿ ಎಷ್ಟೇ ಕಠಿಣ ಕ್ರಮಗಳನ್ನು ಕೈಗೊಂಡ್ರೂ ಕೂಡ ಕೇರಳದಲ್ಲಿ ಈಗ 200+, 300+, 400+ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ಗಡಿಗಳನ್ನು ಬಂದ್ ಮಾಡಬೇಕಾಗುತ್ತೆ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಾವನ್ನು ಕಂಡಂತಹ ರಾಜ್ಯ ಇದೇ ಮಹಾರಾಷ್ಟ್ರ. ಸೊ ಹೀಗೆ ಗಡಿಗಳನ್ನು ಬಂದ್ ಮಾಡೋದಕ್ಕಾಗಲ್ಲ. ಗಡಿಗಳನ್ನು ಬಂದ್ ಮಾಡಿದರೆ ಜನಜೀವನ ಅಸ್ತವ್ಯಸ್ತವಾಗುತ್ತೆ. ಸೊ ಹೀಗಾಗಿ ಕರ್ನಾಟಕಕ್ಕೆ ಮತ್ತೆ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇದ್ದಾವ ಈ ರಾಜ್ಯಗಳು ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ಈಗಾಗಲೇ ರಾಜ್ಯ ಸರ್ಕಾರ ಏನು ಹೇಳಿದೆ ಅಂತಂದರೆ, ಈಗಲೇ ಯಾವುದೇ ಕಠಿಣ ರೂಲ್ಸನ್ನು ತಗೊಂಡು ಬರಲ್ಲ. ಸೊ ಮುಂದಿನ ದಿನಗಳಲ್ಲಿ ತೊಗೊಂಬರ್ತೀವೋ ಇಲ್ವೋ ಗೊತ್ತಿಲ್ಲ. ಅಂದರೆ ಈಗ ಹೆಂಗೆ ಕೇಸ್ಗಳು 9, 10 ಅಂತ ಬರ್ತಾ ಇದ್ದಾವಲ್ಲ, ಸೊ ನೋಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆಷ್ಟೇ ಮತ್ತೆ 9 ಕೊರೋನಾ ಪಾಸಿಟಿವ್ ದೃಢವಾಗಿದೆ. ಎಲ್ಲ ಪ್ರಕರಣಗಳು ಬೆಂಗಳೂರಲ್ಲೇ ಪತ್ತೆಯಾಗಿವೆ ಅಂತ ಹೇಳಲಾಗಿದೆ. ರಾಜ್ಯದಲ್ಲಿ ಭಾನುವಾರ ಮತ್ತೆ 9 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ಎಲ್ಲ ಸೋಂಕು ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ವರದಿಯಾಗಿದೆ. ತನ್ಮೂಲಕ ರಾಜ್ಯದಲ್ಲಿ ಒಟ್ಟು ಸಕ್ರಿಯ ಸೋಂಕಿತರ ಸಂಖ್ಯೆ 47ಕ್ಕೆ ಏರಿಕೆಯಾಗಿದೆ. ಮತ್ತೊಂದು ಕಡೆ ಭಾನುವಾರ ವರದಿಯಾಗಿರುವಂತಹ ಪ್ರಕರಣಗಳಲ್ಲಿ 8.65% ಪಾಸಿಟಿವ್ ರೇಟ್ ದರ ಇರುವುದು ಆತಂಕಕ್ಕೀಡು ಮಾಡಿದೆ. ಕಳೆದ 24 ಗಂಟೆಗಳಲ್ಲಿ 104 ಪರೀಕ್ಷೆಯನ್ನು ನಡೆಸಲಾಗಿದ್ದು, ಈ ಪೈಕಿ 96 RT-PCR ಮತ್ತು 8 ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆ ಮಾಡಲಾಗಿದೆ. ಒಟ್ಟು ಈ ಪರೀಕ್ಷೆಯಲ್ಲಿ 8.56% ಪಾಸಿಟಿವ್ ರೇಟ್, ಅಂದರೆ ಎಷ್ಟು ಜನರಿಗೆ 100 ಜನರಿಗೆ ಈ ಕೊರೋನಾ ಟೆಸ್ಟ್ ಮಾಡಿದಾಗ 9 ರಿಂದ 10 ಜನರಿಗೆ ಕೊರೋನಾ ಬರ್ತಾಗಿದೆಯಂತೆ. ಸೊ ಹೀಗಾಗಿ ಪಾಸಿಟಿವ್ ರೇಟು ಮೊದಲೆಲ್ಲ 15 ರಿಂದ 20, 30, 40% ಪಾಸಿಟಿವ್ ರೇಟ್ ಇತ್ತು ಯಾವಾಗ 2021, 22, 23ರಲ್ಲಿ. ಆದರೆ ಈಗ 8 ಈಗ ಅಂದರೆ ಈಗ 47ಕ್ಕೆ ಮಾತ್ರ ಕೊರೋನಾ ಸೋಂಕಿತರ ಸಂಖ್ಯೆಗಿದೆ. ಆದರೆ ಈಗ ಈ ಪಾಸಿಟಿವ್ ರೇಟ್ ಅಂದರೆ 8ರಷ್ಟಿದೆ. ಅದೇ ಈಗ ಆತಂಕಕ್ಕೀಡು ಮಾಡಿದೆ. ಸೊ ಈಗ ದಿನೇಶ್ ಗುಂಡೂರಾವ್ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಒಂದು ಪರಿಸ್ಥಿತಿ ಇಲ್ಲ, ಓಡಾಡಬಾರ್ದು, ತಿರುಗಾಡಬಾರ್ದು, ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಹೋಗಬಾರ್ದು, ಅದೆಲ್ಲ ಎಲ್ಲೂ ಇಲ್ಲ. ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ತೀರ್ಮಾನ ಮಾಡಬೇಕಾಗ್ತದೆ. ಮತ್ತು ನಾವು ನಮ್ಮ ಒಂದು ಏನೇನು ಇನ್ಪುಟ್ಸು ಪ್ರತಿಯೊಂದು ರಾಜ್ಯದಿಂದನೂ ಕೂಡ ಕೇಂದ್ರಕ್ಕೆ ಹೋಗ್ತದೆ. ಸೊ ಅದೆಲ್ಲ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಈಗಿನ ಪರಿಸ್ಥಿತಿಯಲ್ಲಿ ಆ ಥರ ಏನೂ ಇಲ್ಲ, ನಿರ್ಬಂಧನೆ ಏನೂ ಇಲ್ಲ. ಮತ್ತು ಒಂದು ರಾಜ್ಯದ ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ನಿರ್ಬಂಧನೆ ಇಲ್ಲ, ರಾಜ್ಯದ ಒಳಗಡೆ ಓಡಾಡೋದಕ್ಕೆ ನಿರ್ಬಂಧನೆ ಇಲ್ಲ. ಮತ್ತು ಎಲ್ಲ ಚಟುವಟಿಕೆಗಳು ಮುಕ್ತವಾಗಿ ಮಾಡ್ಬೋದು. ಯಾವುದನ್ನು ಕೂಡ ನಾವು ಸದ್ಯಕ್ಕಂತೂ ತಡೆ ಹಿಡಿಯುವಂಥ ಪ್ರಶ್ನೆ ಯಾವುದಿಲ್ಲ. ಈಗೆಲ್ಲ ಟೆಸ್ಟ್ ಮಾಡಿದವರೆಲ್ಲ ರಿಪೋರ್ಟ್ ಅಪ್ಲೋಡ್ ಮಾಡ್ತಾರೆ, ರಿಪೋರ್ಟ್ ನಮಗೆ ಬರ್ತದೆ. ನಾವು ಕೂಡ ನಮ್ಮಲ್ಲಿ ಟೆಸ್ಟ್ ಮಾಡೋದಕ್ಕೆ ಈಗೆಲ್ಲ ಕಡೆ RT-PCR ಕಿಟ್ಸನ್ನು ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲೂ ಟೆಸ್ಟಿಂಗ್ ಮಾಡೋದಕ್ಕೂ ನಾವು ಈಗ ಹೇಳಿದ್ದೀವಿ. ನಮ್ಮಲ್ಲೂ ನಡೀತದೆ, ಖಾಸಗಿಯಲ್ಲೂ ನಡೀತದೆ. ನೋಡಿಕೊಂಡು ನಾವು ದಿನನಿತ್ಯ ಅದನ್ನು ನಾವು ಮಾನಿಟರ್ ಮಾಡ್ತೀವಿ. ಮತ್ತು ಏನು ಕ್ರಮ ತಗೊಳ್ಬೇಕು, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕೂಡ ಇರ್ತದೆ, ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. CM ಅವ್ರು ನಿನ್ನೆ ನನ್ನ ಹತ್ರ ಮಾತಾಡಿದ್ದಾರೆ, ನನ್ನ ಜೊತೆ ಚರ್ಚೆ ಮಾಡಿದ್ರು. CM ಅವರು ಹೇಳಿದ್ರು ಯಾವುದೇ ಒಂದು ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ಹಿಂಜರಿಕೆ ಇರಬಾರ್ದು. ಎಲ್ಲ ಆದರೆ ತಜ್ಞರ ವರದಿ ಮತ್ತು ಎಲ್ಲ ಒಂದು ಕೇಂದ್ರದ ಅಭಿಪ್ರಾಯ ಕೂಡ ತೆಗೆದುಕೊಂಡು ಏನೇನು ಕ್ರಮಗಳು ತೊಗೊಳ್ಬೇಕು ಎಲ್ಲ ಮಾಡೋದಕ್ಕೆ ಅವರು ನನಗೆ ಹೇಳಿದ್ದಾರೆ. ಮತ್ತು ಅವಾಗವಾಗ ಎಲ್ಲ ನನಗೆ ಮಾಹಿತಿ ನನಗೆ ಮುಟ್ಟಿಸ್ಬೇಕು ಅಂತ. ಕೋವಿಡ್ ಪತ್ತೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ಪುನಃ ಪ್ರಾರಂಭ ಆಗುತ್ತೆ. 29ನೇ ತಾರೀಕಿಂದ ರಾಜ್ಯಾದ್ಯಂತ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗೋ ಹಿನ್ನೆಲೆಯಲ್ಲಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ. ಆದರೆ ಮುನ್ನೆಚ್ಚರಿಕೆ ಕ್ರಮ ಏನೇನು SOP ಇದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್, ಅದನ್ನು ತಪ್ಪದೇ ಪಾಲಿಸಬೇಕು. ಈಗಾಗಲೇ ನಮ್ಮ ಸದಸ್ಯ ಶಾಲೆಗಳಿಗೆ ಒಂದು ಮನವಿ ಮಾಡಿದ್ದೇವೆ, ಜಾಗೃತಿಯನ್ನು ತೆಗೆದುಕೊಳ್ಳಿ. ಯಾವುದೇ ಮಕ್ಕಳಿಗೆ ಜ್ವರ ಅಥವಾ ಕೆಮ್ಮು, ನೆಗಡಿ ಕಂಡು ಬಂದಲ್ಲಿ ಅವರನ್ನ ಐಸೋಲೇಟ್ ಮಾಡೋದು. ಮತ್ತು ಪೋಷಕರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ. ತಮ್ಮ ಮನೆಯಲ್ಲಿ ಇಂಥ ಯಾವುದೇ ಸಿಂಪ್ಟಮ್ಸ್ ಬಂದರೂ ಕೂಡ ಅವರನ್ನು ಶಾಲೆಗೆ ಕಳಿಸಬಾರ್ದು.
ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥ ಒಂದು ವ್ಯವಸ್ಥೆ ಇದೀಗ ಏನು ಅನಿವಾರ್ಯತೆ ಇಲ್ಲ. ಆದರೂ ಕೂಡ ಮುನ್ನೆಚ್ಚರಿಕೆ ಕ್ರಮದಲ್ಲಿ ಹೈಜಿನಿಕ್ ಮೆಷರ್ಸನ್ನು ಕಾಪಾಡ್ತಕ್ಕಂಥದ್ದು ಶಾಲೆಯ ಕರ್ತವ್ಯವೂ ಆಗುತ್ತೆ. ಹಾಗಾಗಿ ಪಾಲಕ ಪೋಷಕರು ಯಾವುದೇ ರೀತಿ ಗಾಬರಿಗೆ ಒಳಗಾಗೋದು ಬೇಡ. ಯಾಕೆಂದರೆ ಇದು ಆ ಮಟ್ಟದಲ್ಲಿ ಕೋವಿಡ್ ಏನು ಹರಡ್ತಾ ಇಲ್ಲ. ಇನ್ನೂ ನಮ್ಮ ಶಿಕ್ಷಣ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆ ಇವುಗಳ ಮಾರ್ಗದರ್ಶನ ಅದನ್ನು ಕೂಡ ಕಾದು ತದನಂತರ ನಾವುಗಳು ಮುಂದೆ ಏನಾದರೂ ಅಗತ್ಯತೆ ಇದ್ದರೆ ಅಂಥ ಒಂದು ಪಾಲನೆಯನ್ನು ಮಾಡಬೇಕಾಗತ್ತೆ ಅನ್ನತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಕೋವಿಡ್ ಎಸ್, ಯಾಕೆ ಜನರಿಗೆ ಹೆದರಿಕೆ ಆಗ್ತಾ ಇದೆ ಅಂತಂದರೆ, ಈಗ ನೋಡಿ, ಮೇ ತಿಂಗಳು ಇನ್ನೂ 20-20ರಿಂದ ಶುರುವಾಗಿದೆ ಮಳೆ. ಒಂದು ಕಡೆ ಮಳೆ ಶುರುವಾಗಿದೆ. ಯಾವಾಗ ವಾತಾವರಣ ಬದಲಾವಣೆ ಆಗುತ್ತೋ ಆ ಟೈಮಲ್ಲಿ ಜನರಿಗೆ ಆರೋಗ್ಯ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ. ಇನ್ನು ಮೇ ತಿಂಗಳಂತಂದರೆ ರಣ ಬಿಸಿಲು ಟೈಮ್ ಇರೋದಿಲ್ಲ. ಆದರೆ ಜೂನು 8ರಿಂದ ಮುಂಗಾರು ಮಳೆ ಶುರುವಾಗಬೇಕು. ಆದರೆ ಈಗ ಪೂರ್ವನೇ ಶುರುವಾಗಿದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ವಾತಾವರಣ ಬಿಗಡಾಯಿಸಿದೆ. ಸೊ ಹೀಗಾಗಿ ಕೆಲವೊಂದಿಷ್ಟು ಕಡೆಗಳಲ್ಲಿ ಅಥವಾ ಎಲ್ಲ ದೇಶಾದ್ಯಂತ ಮಳೆ ಶುರುವಾಗಿರೋದ್ರಿಂದಾಗಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕಾಡ್ತಾಗಿದೆ. ಕೆಮ್ಮು, ನೆಗಡಿ, ಜ್ವರ, ಸೊ ಹೀಗೆ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಸ್ವಲ್ಪ ಏನು ಕೊರೋನಾ ಬಂದಿದೆ ಅಂತಂದ್ಬಿಟ್ಟು ಮೊದಲಿನ ಥರ ಏನು ಹಾಗೇನಿರಲ್ಲ. ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಸುಮ್ಮನೆ ಏನೇನೋ ತೋರಿಸ್ತಿದ್ದಾರೆ, ಏನೇನೋ ಹೇಳುತ್ತಿದ್ದಾರೆ ಅಂತಂದ ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಸುಮ್ಮನೆ ಹೊರಗಡೆ ಜನ ಸೇರುವಂತಹ ಪ್ರದೇಶಗಳಿಗೆ ಹೋಗೋದಾಗಲಿ ಅಥವಾ ಮಾಸ್ಕ್ ಹಾಕಿಕೊಂಡೇ ಮಾಸ್ಕ್ ಹಾಕದೆ ಹೋಗೋದಾಗಲಿ, ಜನರು ಈಗ ಮಳೆಯಲ್ಲಿ ನೆಂದ್ಕೊಂಡು ಹೋಗೋದಾಗಲಿ, ಸೊ ಅವೆಲ್ಲ ಮಾಡದೇ ಇದ್ದರೆ ಆರೋಗ್ಯದ ಕಡೆ ನೀವು ಕೂಡ ಗಮನ ಹರಿಸಬೇಕು. ಸೊ ಹೀಗಾಗಿ ಆರೋಗ್ಯ ಸಚಿವರು ಕೂಡ ಹೇಳ್ತಾರೆ ಏನಂತಂದರೆ, ನೀವು ಜಾಸ್ತಿ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಸೊ ಏನು ಕೇಂದ್ರ ಸರ್ಕಾರ ಏನೇನು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡುತ್ತೋ ಅವೆಲ್ಲವುಗಳನ್ನು ನಾವು ಕೂಡ ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಬರೀ ಸರ್ಕಾರದ ಮೇಲೆ ಅಷ್ಟೇ ಅಲ್ಲ, ನಮ್ಮ ಮೇಲೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ನಾವು ಕೂಡ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ಕೆಮ್ಮು, ನೆಗಡಿ, ಜ್ವರ ಬಂದರೆ ಒಂಚೂರು ಆಸ್ಪತ್ರೆಗೆ ಹೋಗಿ ಅಥವಾ ಚೆಕ್ ಮಾಡಿಸ್ಕೊಂಡು ಚಿಕಿತ್ಸೆ ಪಡೆದುಕೊಂಡು ಬರಬೇಕು. ಇಲ್ಲ ನಮಗೆ ಕೊರೋನಾ ಬಂದಿದೆ ಅಂತ ಸುಮ್ಮನೆ ಪ್ಯಾನಿಕ್ ಆಗೋದು ಬೇಡ. ಯಾರೂ ಕೂಡ ಹೆದರ್ಕೊಳ್ಳೋದು ಬೇಡ. ಮುನ್ನೆಚ್ಚರಿಕೆ ವಹಿಸ್ಕೊಳ್ಳೋಣ. ಮುಂದಿನ ಸುದ್ದಿ ಏನಂತ ನೋಡ್ತಾ